ಬಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಹತ್ರ ಯಾವ್ದಾನ ಪ್ಯಾನ್ ಕಾರ್ಡ್ ಕಳೆದೋಗಿದ್ರೆ ಅದೇ ನಂಬರ್ಗೆ ನೀವು ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ನ ಅರ್ಜಿ ಹಾಕಿ ತೊಗೋಬೋದು. ಅದು ಯಾವ್ದಾರ ಅಂತ ಚೆಕ್ ಮಾಡ್ತೀನಿ, ನೋಡ್ಕೊಳ್ಳಿ. ಹಾಗೆ ನೀವು ಅಪ್ಲೈ ಕೂಡ ಮಾಡ್ಬೋದು. ಅದು ಯಾವ ಥರ ಅಂತ ನೋಡ್ಕೊಳ್ಳಿ. ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ್ತಾ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ನೋಡಿ, ಹಂಗೆ ಶೇರ್ ಮಾಡಿ ವಿಡಿಯೋನ. ಬನ್ನಿ ಯಾವ ಥರ ಅಪ್ಲೈ ಮಾಡೋದು ನೋಡ್ಕೊಳ್ಳಿ. ಪ್ಯಾನ್ ಕಾರ್ಡ್ ನಂಬರ್ ಅಂದರೆ ಒಬ್ಬ ವ್ಯಕ್ತಿ ತೆರಿಗೆ ಆದಾಯ ಎಲ್ಲ ಕಟ್ಟಬೇಕು ಅಂತ ಇದ್ದರೆ ಇದು ಬೇಕಾಗುತ್ತೆ. ಓಕೆನಾ. ನಿಮ್ಮ ಪ್ಯಾನ್ ಕಾರ್ಡ್ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಸರ್ಕಾರ ಸರಾಗಗೊಳಿಸಿದೆ. ನೀವು ಮನೆಯಲ್ಲೇ ಕೂತ್ಕೊಂಡು ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿ ನೀವು ಒರಿಜಿನಲ್ ಪ್ಯಾನ್ ಕಾರ್ಡ್ ಕಳೆದೋಗಿದ್ರೆ ನೀವು ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ನ ಈಸಿಯಾಗಿ ನೀವು ನಿಮ್ಮ ಅಡ್ರೆಸ್ಗೆ ತರಿಸ್ಕೋಬೋದು. ಅದು ಯಾವ ಥರ ಅಪ್ಲೈ ಮಾಡೋದಂತ ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಓಕೆ, ಫಸ್ಟು ನೀವು ನಿಮಗೆ ಬೇಕಾಗಿರುವ ದಾಖಲೆಗಳು ನೋಡ್ಕೊಳ್ಳಿ. ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು, ವೋಟರ್ ID ಕಾರ್ಡ್ ಇರಬೇಕು, ನೆಕ್ಸ್ಟು ಡ್ರೈವಿಂಗ್ ಲೈಸೆನ್ಸ್, ಪಾಸ್ಬುಕ್, ರೇಷನ್ ಕಾರ್ಡ್, ಜನ್ಮ ದಿನಾಂಕದ ಪುರಾವೆ, ನೆಕ್ಸ್ಟು ಪ್ಯಾನ್ ಕಾರ್ಡ್ ಸ್ವಯಂ ದೃಢೀಕರಿಸಿದ ಪತ್ರ ಇಷ್ಟಿದ್ರೆ ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಇವಾಗ ಅಪ್ಲೈ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟು ಈ ವೆಬ್ಸೈಟ್ಗೆ ಹೋಗಿ, ನಂತರ ಒಂದು ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಕೆಳಗಡೆ ಬನ್ನಿ, ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ ಅಂತ ಆಪ್ಷನ್ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಪ್ಯಾನ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ. ಅಲ್ಲೊಂದು ಕ್ಯಾಪ್ಚರ್ ಕೇಳುತ್ತೆ, ಅದನ್ನ ಎಂಟರ್ ಮಾಡ್ಕೊಳ್ಳಿ. ಎಲ್ಲ ಮಾಹಿತಿ ಭರ್ತಿ ಮಾಡಿದ ಬಳಿಕ ಸಲ್ಲಿಸಿದ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಪಾವತಿ ಪುಟಕ್ಕೆ ಮರು ನಿರ್ದೇಶಿಸಲಾಗುತ್ತೆ. ನೆಕ್ಸ್ಟು ನೀವು ಇದು ಶುಲ್ಕ ಕಟ್ಟಬೇಕಾಗಿರುತ್ತೆ. ನೀವು ಆನ್ಲೈನ್ ಮೂಲಕ ನೀವು ₹110 ಪಾವತಿಸಿದರೆ ನಿಮಗೆ ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ ನಿಮ್ಮ ಅಡ್ರೆಸ್ಗೆ ಸ್ವಲ್ಪ ದಿನದಲ್ಲಿ ನಿಮಗೆ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋನ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಇದೇ ರೀತಿ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.